ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಶಕುಂತಲಾ ಭೂಮಿ ತಲೆ ಮೇಲೆ ಪಾಟನ್ನ ಹೊತ್ತಾಕಿ ಅವಳನ್ನ ಮತ್ತೆ ಅವಳ ಮಗುನ ಒಟ್ಟಿಗೆ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ. ಆದ್ರೆ ಅದನ್ನ ಭಾಗ್ಯಮ್ಮ ಕೇಳಿಸ್ಕೊಂಡಿರ್ತಾರೆ. ಈ ಕಡೆ ಶಕುಂತಲಂಗೆ ಅನುಮಾನ ಬಂದಿರುತ್ತೆ, ನಾವ್ ಆಡಿರೋ ಮಾತನ್ನ ಯಾರೋ ಕೇಳಿಸ್ಕೊಂಡಿರ್ತಾರೆ ಅಂತ. ಹಾಗಾಗಿ ಅವಳು ತುಂಬಾನೇ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟು ಅವಳ ಅಣ್ಣನ ಹತ್ರ ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆನೆ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ಹೇಗ್ ಮಾಡೋಣ ಅಂದ್ರೆ ಒಂದು ಪ್ಲಾನ್ ನ ರೆಡಿ ಮಾಡ್ತಾಳೆ ಶಕುಂತಲಾ. ಅದ್ರ ಪ್ರಕಾರನೇ ಬೆಳಿಗ್ಗೆ ಹೊರಗಡೆ ಬಾಲ್ಕನಿಯಲ್ಲಿ ಭೂಮಿ ವಾಕ್ ಮಾಡ್ತಾ ಇರ್ತಾಳೆ ಆ ಕಡೆಯಿಂದ ಈ ಕಡೆಗೆ. ಅದೇ ಟೈಮಲ್ಲಿ ಶಕುಂತಲನ ಅಣ್ಣನ ಕೆಳಗಡೆ ಕಳಿಸಿ ಶಕುಂತಲಾ ಟೆರೆಸ್ ಮೇಲೆ ಹೋಗ್ತಾ ಇರ್ತಾಳೆ. ಈ ಕಡೆ ಭೂಮಿ ಆ ಕಡೆಯಿಂದ ಈ ಕಡೆ ವಾಕ್ ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ಶಕುಂತಲನ ಅಣ್ಣ, ತೂ ಇವಳು ಮನೆ ಹಾಳಾಗೋಗ, ಒಂದ್ ಕಡೆ ನಿಂತ್ಕೊಳ್ಳೋಕೆ ಇವಳಿಗೆ ಏನ್ ದೊಡ್ಡ ರೋಗ, ಅವಾಗಿಂದ ಸಿಗ್ನಲ್ ಕೊಡೋಣ ಅಂದ್ರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೇ ಇರ್ತಾಳೆ. ಇವಳು ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರೆ ನನ್ ತಂಗಿಯವಂಗೆ ಹೇಗ್ ನನ್ ಸಿಗ್ನಲ್ ಕೊಡ್ಲಿ ಅಂತ ಯೋಚನೆ ಮಾಡ್ತಿರುವಾಗ ಭೂಮಿಗೆ ಏನೋ ಒಂಥರ ಫೀಲ್ ಆಗಿ ಅವಳು ಒಂದ್ ಕಡೆ ನಿಂತ್ಕೊಂಡಿರ್ತಾಳೆ. ಇದಲ್ವಾ ಜಾಣ್ರ ಲಕ್ಷಣ ಅಂದ್ರೆ ಅಂತ ಹೇಳ್ಬಿಟ್ಟು ಒಂದು ವಿಸಿಲ್ ಹೊಡಿತಾನೆ ಶಕುಂತಲನ ಅಣ್ಣ. ಅದೇ ಟೈಮಲ್ಲಿ ಶಕುಂತಲಾ ರೆಡಿಯಾಗಿ ಒಂದ್ ಪಾಟನ್ನ ನಿಧಾನಕ್ಕೆ ಕೈಗೆ ಎತ್ಕೊಂತಾ ಇರ್ತಾಳೆ. ಅದೇ ಟೈಮಲ್ಲಿ ಭಾಗ್ಯಮ್ಮ ಅಲ್ಲಿಗೆ ಓಡ್ ಬಂದ್ಬಿಟ್ಟು ಭೂಮಿನ ದರ ಅಂತ ಸೈಡಿಗೆ ಎಳ್ಕೊಂಡ್ ಬರ್ತಾಳೆ. ಈ ಕಡೆ ಭಾಗ್ಯಮ್ಮನ ವರ್ತನೆ ನೋಡಿ ಭೂಮಿಗೆ ಏನೋ ಒಂಥರ ಆತಂಕ ಆಗಿ ಸೈಡಿಗೆ ಬರ್ತಾ ಇರ್ತಾಳೆ. ಆದ್ರೆ ಭಾಗ್ಯಮ್ಮ ಎಳೋ ಫೋರ್ಸಿಗೆ ಭೂಮಿಗೆ ಹೊಟ್ಟೆಲಿರೋ ಮಗುಗೆ ನೋವಾದ ಫೀಲ್ ಆಗಿ, ಅಮ್ಮಮ್ಮ ಒಂದ್ ನಿಮಿಷ, ಯಾಕೆ ಏನಾಯ್ತು, ಯಾಕೆ ಈ ರೀತಿ ನನ್ನನ್ನ ಎಳಿತಾ ಇದ್ದೀರಾ, ಏನಾಯ್ತು ಹೇಳಿ ಅಮ್ಮ ಅಂತ ಹೇಳಿದಾಗ ಕಡೆ ಭಾಗ್ಯಮ್ಮ ತುಂಬಾನೇ ಭಯದಲ್ಲಿ ನಡುಕ್ತಾ ಇರ್ತಾರೆ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ನೋಡಿ ಇವಾಗ ಏನಾಯ್ತು ಅಂತ ಹೇಳಿ, ಯಾಕೆ ನನ್ನ ಈ ರೀತಿ ಎಳ್ಕೊಂಡ್ ಬಂದ್ರಿ, ಹೇಳಿ ಅಮ್ಮ ಹೇಳಿ, ಯಾಕೆ ಈ ರೀತಿ ನೀವು ಸೈಲೆಂಟ್ ಆಗಿದ್ರೆ ನಾನೇನೋ ಅನ್ಕೋಬೇಕು, ಹೇಳಿ ಅಮ್ಮ ಯಾಕೆ ನನ್ನನ್ನ ಎಳ್ಕೊಂಡ್ ಬಂದ್ರಿ ಅಂತ ತುಂಬಾ ಫೋರ್ಸ್ ಮಾಡಿ ಭೂಮಿ ವಿಚಾರಿಸ್ತಾಳೆ. ಆಗ ಬೇರೆ ದಾರಿ ಇಲ್ಲದೆ ಭಾಗ್ಯಮ್ಮ ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಂತರ ಭಾಗ್ಯಮ್ಮ ಆಕ್ಷನ್ ಮಾಡಿ ತೋರಿಸ್ತಾರೆ. ಅಲ್ಲಿ ಮೇಲೆ ಪ್ರೂಫು ಅಂತ ಭಾಗ್ಯಮ್ಮ ಮಾಡಿರೋ ಆಕ್ಷನ್ ಅರ್ಥ ಮಾಡ್ಕೊಂಡು ಭೂಮಿ ಕೂಡ ಬಾಯಲ್ಲಿ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೇನು ಭಾಗ್ಯಮ್ಮ ಪೂರ್ತಿ ವಿಷಯ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಭೂಮಿ ಹಿಂದ್ಗಡೆಯಿಂದ ಶಕುಂತಲಾ ಅದನ್ನ ನೋಡ್ತಾ ಇರ್ತಾಳೆ. ಹಾಗೆ ಶಕುಂತಲನ ಭಾಗ್ಯಮ್ಮ ನೋಡಿ ಭಾಗ್ಯಮ್ಮಗೆ ತುಂಬಾನೇ ಭಯ ಆಗಕ್ಕೆ ಶುರುವಾಗುತ್ತೆ. ಈ ಕಡೆ ಹೇಳಿ ಅಮ್ಮ, ರೂಫ್ ಅಲ್ವಾ, ಏನು ಮೇಲ್ಗಡೆ ಏನು ಅಂತ ಭೂಮಿ ಕೇಳ್ತಾನೆ ಇರ್ತಾಳೆ. ಆಗ ಶಕುಂತಲ ಹತ್ರ ಭೂಮಿ ಹತ್ರ ಬಂದ್ಬಿಟ್ಟು, ಭೂಮಿ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾರೆ. ಹೇಳಮ್ಮ, ನೀನು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ, ನಾನಲ್ಲಿ ವಾಕ್ ಮಾಡ್ತಾ ಇದ್ದೆ, ನಿಮ್ಮನ್ನ ನೋಡ್ಬಿಟ್ಟು ಇಲ್ಲಿಗೆ ಬಂದೆ. ಹೌದು, ಅಕ್ಕ ಯಾಕೆ ಒಂಥರ ಇದ್ದಾರೆ, ಅಕ್ಕ ಏನಾಯ್ತಕ್ಕ ನಿಮ್ಗೆ, ಅಲ್ಲ ಇಷ್ಟೊಂದು ಬಿಸಿಲಲ್ಲಿ ಇವ್ರು ಯಾಕೆ ಈ ಕಡೆ ಓಡಾಡ್ತಿದ್ದಾರೆ, ನೀನಾದ್ರೂ ಅವ್ರಿಗೆ ಒಂದ್ ಮಾತು ಹೇಳುದಲ್ವಮ್ಮ ಅಂತ ಭೂಮಿಕಂಗೆ ಹೇಳ್ಬಿಟ್ಟು ನಂತರ ಭಾಗ್ಯಮ್ಮನ ಕೈ ಹಿಡ್ಕೊಂಡು ಶಕುಂತಲಾ, ಅಕ್ಕ ನೀವು ಈ ರೀತಿ ಎಲ್ಲ ಹೊರಗಡೆ ಓಡಾಡಬಾರ್ದು, ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ತಗೋಬೇಕಲ್ವಾ, ಭೂಮಿಕಾ ಬಾ ಒಳಗಡೆ ಕರ್ಕೊಂಡು ಹೋಗೋಣ ಇವ್ರನ್ನ ಅಂತ ಭಾಗ್ಯಮ್ಮನ ಕೈನ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡು ಶಕುಂತಲಾ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಭಾಗ್ಯಮ್ಮ ಎಷ್ಟೇ ಬಿಡಿಸ್ಕೊಳಕ್ ಪ್ರಯತ್ನ ಪಟ್ರು ಶಕುಂತಲನ ಹಿಡಿತದಿಂದ ಅವರಿಗೆ ಅವ್ರ ಕೈನ ಬಿಡಿಸ್ಕೊಳಕ್ಕೆ ಆಗಿಲ್ಲ. ನಂತರ ಭಾಗ್ಯಮ್ಮನ ಬೆಡ್ಡಲ್ಲಿ ಕೂರಿಸ್ಬಿಟ್ಟು, ಯಾಕಕ್ಕ ನೀವು ಆ ರೀತಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತೀರಾ, ನೀವು ಆಯಾಸ ಮಾಡ್ಕೋಬಾರ್ದು, ಭೂಮಿಕಾ ಸ್ವಲ್ಪ ನೀರ್ ಕೊಡಮ್ಮ ಅಕ್ಕನಿಗೆ ಅಂತ ಶಕುಂತಲಾ ಭೂಮಿಕಂಗೆ ಹೇಳಿದಾಗ ಭೂಮಿಕಾ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಜಗ್ಗಲ್ಲಿರೋ ನೀರ್ನ ತೆಗಿಕಂತ ಹೋದಾಗ ಜಗ್ಗು ಖಾಲಿ ಇರುತ್ತೆ. ಅತ್ತೆ ನೀರ್ ಖಾಲಿ ಆಗಿದೆ, ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿದಾಗ ಸರಿ ಆಯ್ತಮ್ಮ ಅಂತ ಶಕುಂತಲಾ ಹೇಳ್ತಾರೆ. ಆಗ ಭೂಮಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅದೇ ಟೈಮಲ್ಲಿ ಶಕುಂತಲಾ ತನ್ನ ವರ್ಷನ ತೋರ್ಸಕ್ಕೆ ಶುರು ಮಾಡ್ತಾಳೆ. ಏ ಭಾಗ್ಯ, ನನಗೆ ಚೆನ್ನಾಗಿ ಗೊತ್ತು ನಿನಗೆ ಹಳೆ ನೆನಪೆಲ್ಲ ವಾಪಸ್ ಬಂದಿದೆ ಅಂತ. ಏನೇ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ, ಹಳೇದೆಲ್ಲ ನಿನಗೆ ನೆನಪು ಬಂದಿದೆ ತಾನೆ, ಹೇಳೆ ಎಲ್ಲಾನು ನಿನಗೆ ನೆನಪಾಗಿದ್ಯಾ, ನನ್ಗೆ ಯಾಕೋ ನಿನ್ ಮೇಲೆ ಅನುಮಾನ ಕಣೆ, ನೀನು ನಾನು ಅನ್ಕೊಂಡ ಹಾಗೆ ಅಲ್ಲ, ನನ್ಗನ್ಸುತ್ತೆ ನಿನಗೆ ಎಲ್ಲಾನು ನೆನಪಿದೆ, ಎಲ್ಲಾನು ಅರ್ಥನೂ ಆಗ್ತಿದೆ ಅಂತ, ಇಲ್ದಿದ್ರೆ ಎರಡೆರಡು ಸಾರಿ ನಿನ್ ಸೊಸೆನ ಕಾಪಾಡ್ತಿದ್ಯೆ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮನ ಕುತ್ತಿಗೆಗೆ ಕೈ ಹಾಕ್ತಾಳೆ ಶಕುಂತಲಾ. ಹೇಳು, ನೀನೆ ತಾನೆ ಅವಳನ್ನ ಎರಡೆರಡು ಸರಿ ಬಚಾವ್ ಮಾಡಿದ್ದು, ಹೇಳೆ ಹೇಗ್ ಬಚಾವ್ ಮಾಡ್ದೆ, ಆಗ ನೀನು ನನ್ನ ದಾರಿಗೆ ಮುಳ್ಳಾಗಿದ್ದು ಸಾಲದು ಅಂತ ಈಗಲೂ ಮುಳ್ಳಾಗ್ತಾ ಇದೀಯಾ, ಆಗ ನಿನ್ನಿಂದಾಗಿ ನಾನು ಈ ಮನೆಗೆ ಬರೋದು ಲೇಟ್ ಆಗೋಯ್ತು, ಈಗ ನೀವೆಲ್ಲರೂ ಈ ಮನೆಗೆ ಬಂದಿರೋ ಕಾರಣ ಆಸ್ತಿಯಲ್ಲಿ ಇನ್ನೊಂದು ಪಾಲಾಗೋ ತರ ಆಗೋಯ್ತು, ನನ್ನ ಹೊಟ್ಟೆ ಮೇಲೆ ಹೊಡೆದಿದ್ದು ಸಾಕಾಗಿಲ್ಲ ಅಂತ ಈಗ ನನ್ನ ಮಕ್ಕಳು ಹೊಟ್ಟೆ ಮೇಲೂ ಹೊಡಿತಾ ಇದೀಯಾ, ನನಗೆ ನನ್ನ ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಕೂತಿರ್ತೀನಿ ಅಂತ ಅನ್ಕೊಂಡಿದ್ಯಾ, ಖಂಡಿತ ಸುಮ್ಮನೆ ಇರೋದಿಲ್ಲ, ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ, ಒಂದ್ ವೇಳೆ ಎಲ್ಲನೂ ಗೊತ್ತಾಗಿ ನೀನು ಬಾಯಿ ಬಿಟ್ಟೆ ಅಂತ ಅನ್ಕೋ, ಆ ನಿನ್ ಮಗ
ನಿನ್ನ ಸೊಸೆ ಅವಳ ಹೊಟ್ಟೆಲಿರೋ ನಿನ್ನ ಮೊಮ್ಮಗು ಯಾರು ಉಳಿಯಲ್ಲ, ಎಲ್ರನ್ನೂ ಮೇಲೆ ಕಳಿಸ್ಬಿಡ್ತೀನಿ ಅಂತ ದೊಡ್ಡ ದೊಡ್ಡ ಕಣ್ ಬಿಟ್ಕೊಂಡು ಶಕುಂತಲಾ ಭಾಗ್ಯನಿಗೆ ಆವಾಜ್ ಆಗ್ತಾ ಇರ್ತಾಳೆ. ಈ ಕಡೆ ಭೂಮಿಕಾ ನೀರು ತಗೊಬರ್ತಿರೋದನ್ನ ನೋಡ್ಕೊಂಡು ನಂತರ ಮತ್ತೆ ಪಾಪದವ್ರ ಥರ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಥರ ಶಕುಂತಲಾ ಹಿಂದೆ ಬಂದು ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾರೆ. ಆದರೆ ಭಾಗ್ಯಮ್ಮ ತುಂಬಾನೇ ಭಯದಲ್ಲಿ ನಡುಗ್ತಿರೋದು ನೋಡಿಕೊಂಡು ಭೂಮಿಗೆ ಇನ್ನಷ್ಟು ಅನುಮಾನ ಹೆಚ್ಚಾಗಿರುತ್ತೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.